ಪ್ರಿಯ ವೀಕ್ಷಕರೇ ನಮಸ್ಕಾರ. ಗಾನಸುಧೆ ಸುದ್ದಿ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ರಬಕವಿಯಲ್ಲಿ ಸಂವಿಧಾನ ದಿನಾಚರಣೆ, ಡಾಕ್ಟರ್ ಮಹಾದೇವ್ ಚಂದ್ರನಾಥ್ ಪೋತರಾಜ್ ಅವರ ಚಂದ್ರನಾಥನ ಚೌಪದಿಗಳು ಕೃತಿ ಲೋಕಾರ್ಪಣೆ. ಸುದ್ದಿ ವಿವರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಬಕವಿ ಬನಹಟ್ಟಿ, IQSC, NSS, ಸಾಂಸ್ಕೃತಿಕ ಹಾಗೂ ರಾಜ್ಯಶಾಸ್ತ್ರ ವಿಭಾಗ ಇವುಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಹಾಗೂ ಡಾಕ್ಟರ್ ಮಹಾದೇವ್ ಚಂದ್ರನಾಥ್ ಪೋತರಾಜ್ ವಿರಚಿತ ಚಂದ್ರನಾಥನ ಚೌಪದಿಗಳು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಮಂಗಳವಾರ ಬೆಳಗ್ಗೆ ನೆರವೇರಿತು. ಬನಹಟ್ಟಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಿದರು. ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಚೇತನ್ ಡಾಗ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ, ಡಾಕ್ಟರ್ ಪೋತರಾಜ್ ಅವರ ಪ್ರತಿಯೊಂದು ಚೌಪದಿಗಳು ಅರ್ಥಪೂರ್ಣವಾಗಿವೆ, ಇವು ಚಿಂತನೆಗೆ ಒಳಪಡಿಸುತ್ತವೆ ಎಂದರು. ಸಾಮಾಜಿಕ ಕಳಕಳಿ, ನೈತಿಕತೆ, ಮಾನವೀಯ ಮೌಲ್ಯಗಳು, ವೈಚಾರಿಕ ಪ್ರಜ್ಞೆ, ಸಾಮಾಜಿಕ ಬದ್ಧತೆಗಳನ್ನು ಅನಾವರಣಗೊಳಿಸುವಲ್ಲಿ ಚೌಪದಿಗಳು ಯಶಸ್ವಿಯಾಗಿದೆ ಎಂದು ಬಣ್ಣಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ರಬಕವಿ ಬನಹಟ್ಟಿ ತಾಲೂಕಾ ಘಟಕದ ಅಧ್ಯಕ್ಷರಾದ ಮ.ಕೃ. ಮೇಘಾಡಿಯವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಕವಿ ಜನಸಾಮಾನ್ಯರ ಪ್ರತಿನಿಧಿಯಾಗಿ ಸಮಕಾಲೀನ ಸಂದರ್ಭಗಳ ಜೊತೆಗೆ ಹಿಂದಿನ ಪರಂಪರೆಯ ಅರಿವು ಕೂಡ ಇರಬೇಕಾಗುತ್ತದೆ. ಕಾವ್ಯ ಜನಪರವಾಗಿ ಹೊರಹೊಮ್ಮಿ ಜನಜನಿತವಾಗಬೇಕು. ಅಂತಹ ಚೌಪದಿಗಳನ್ನು ಡಾಕ್ಟರ್ ಮಹಾದೇವ್ ಚಂದ್ರನಾಥ್ ಪೋತರಾಜ್ ಅವರು ತಮ್ಮ ಚಂದ್ರನಾಥ ಚೌಪದಿಗಳು ಕೃತಿಯಲ್ಲಿ ನೀಡಿದ್ದಾರೆ ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ SM ಐಹೊಳೆಯವರು ಸಂವಿಧಾನದ ಕುರಿತು ಮಾತನಾಡಿ, ಸಂವಿಧಾನ ಅಮೂಲ್ಯವಾದುದು. ಭಾರತದಲ್ಲಿ ಎಲ್ಲ ಧರ್ಮೀಯರು ಇದ್ದಾರೆ. ತತ್ವಗಳನ್ನು ನಾವು ಪಾಲಿಸಬೇಕು. ಸಹೋದರತ್ವ ಭಾವನೆ ಇರಬೇಕು. ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ಅನುಭವಿಸಲು ಸಂವಿಧಾನ ಓದಬೇಕು ಎಂದರು. ಮೂಡಲಗಿ ತಾಲೂಕಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಚಿದಾನಂದ ಹೂಗಾರ್ ಅವರು ಚಂದ್ರನಾಥನ ಚೌಪದಿ ಕೃತಿಯನ್ನು ಪರಿಚಯಿಸಿ, ಕಾವ್ಯ ಬರೆಯುವಾಗ ಕವಿಯ ಸ್ವತ್ತು, ಅದು ಪ್ರಕಟವಾದ ಮೇಲೆ ಓದುಗರ ಸ್ವತ್ತು. ಇಲ್ಲಿರುವ ಚೌಪದಿಗಳು 4 ಸಾಲಿನ ಪದ್ಯಗಳು ಮಾತ್ರವಲ್ಲ, ಪ್ರತಿಯೊಂದು ಚೌಪದಿಯು ಆಧ್ಯಾತ್ಮದ ಸ್ಪರ್ಶದಿಂದ ಮಾನವೀಯ ಮೌಲ್ಯಗಳನ್ನು, ಬದುಕಿನ ಸತ್ಯಗಳನ್ನು, ಮಾನವನ ನೈತಿಕ ಹೊಣೆಗಾರಿಕೆಗಳನ್ನು ಬಿತ್ತರಿಸುತ್ತವೆ ಎಂದರು. ಕಾರ್ಯಕ್ರಮವನ್ನು ಹಾರುಗೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ RB ಕೋಕಟ್ನೂರ್ ಉದ್ಘಾಟಿಸಿದರು. ರಬಕವಿ ಬನಹಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ SR ಹಂದಿಗುಂದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. MM ರಡ್ಡರೆಡ್ಡಿ, ಶಾನೂರ್ ಕುಮಾರ್ ಗಾಣಿಗೇರ್, ಶಿವಕುಮಾರ್ ಕೋಡಿಹಾಳ್, ಸಿದ್ರಾಮ್ ದ್ಯಾಗನಟ್ಟಿ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದವರು ಪ್ರಕಾಶ್ ಅಂಬಲಿ. ವೇದಿಕೆಯ ಮೇಲಿರುವ ಗಣ್ಯರಿಗೆ ನಿಂಗಪ್ಪ ಸಂಗ್ರೇಜುಕೊಪ್ಪ ಅವರು ಗ್ರಂಥ ಸಮರ್ಪಣೆ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಚಂದ್ರನಾಥನ ಚೌಪದಿಗಳು ಕೃತಿಗೆ ಸಹಾಯ ಸಹಕಾರ ನೀಡಿ ಕೃತಿ ಹೊರಬರಲು ಹೆಚ್ಚಿನ ನೆರವನ್ನು ನೀಡಿದ ಸೋಮು ನಿಂಗನೂರ್, ವಿನೋದ್ ಖಟ್ಟೆ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ನಿವೃತ್ತ ಪ್ರಾಚಾರ್ಯ ಸದಾಶಿವ ದೊಡ್ಡಪ್ಪಗಳವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ರಬಕವಿ ಬನಹಟ್ಟಿ ತಾಲೂಕಾ ಘಟಕದ ಸಹ ಕಾರ್ಯದರ್ಶಿ ಈರಣ್ಣ ಗಣಮುಖಿ, ವಿದ್ಯಾರ್ಥಿನಿ ಪ್ರತಿನಿಧಿ ಅಕ್ಷತಾ ಶಿರೋಳ್, ವಿದ್ಯಾರ್ಥಿ ಪ್ರತಿನಿಧಿ ಚೇತನ್ ಶೇಗುಣಿಶಿ ವೇದಿಕೆಯಲ್ಲಿ ಇದ್ದರು. ವೈಷ್ಣವಿ ಸುಡಾಳ್, ಅಕ್ಷತಾ ಶಿರೋಳ್ ಪ್ರಾರ್ಥನೆ ನೆರವೇರಿಸಿದರು. ನಂತರ ನಾಡಗೀತೆ ನೆರವೇರಿತು. ಓಂಕಾರ ಯರಗಟ್ಟಿಕರ್ ಅವರು ಸ್ವಾಗತಿಸಿ ಮಾಲಾರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ದಿವ್ಯಾ ರಾವಳ್ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು, ಕನ್ನಡ ಮನಸ್ಸುಗಳು ಪಾಲ್ಗೊಂಡಿದ್ದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು.
ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಗಾನಸುಧೆ ಸುದ್ದಿ ಸಂಭ್ರಮ ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮ ಸಬ್ಸ್ಕ್ರೈಬ್ ಆಗಬೇಕು, ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ನಮಸ್ಕಾರ.